ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವ್ರ ಮೇಲೆ ಆಸಿಡ್ ಅಟ್ಯಾಕ್ ಆಗಿದ್ರಿಂದ ಒಂದು ದೊಡ್ಡ ಪಿತೂರಿನೇ ಇತ್ತು ಅಂತ ನಿಮಗ್ ಗೊತ್ತಾ? 21 ಫೆಬ್ರವರಿ 2001 ನಲ್ಲಿ ಹಾಸನದ ಹೊಳೆ ನರಸೀಪುರ ಶಿವನ್ ದೇವಸ್ಥಾನದ ಮುಂದೆ ಚೆನ್ನಮ್ಮ ಮತ್ತೆ ಅವರ ಸೊಸೆ ಭವಾನಿ ರೇವಣ್ಣ ಅವ್ರ ಮೇಲೆ ಆಸಿಡ್ ಅಟ್ಯಾಕ್ ಆಗಿರುತ್ತೆ. ಇದನ್ನ ದೇವೇಗೌಡರೇನೆ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಹೇಳ್ಕೊಂಡಿದ್ದಾರೆ. ಇದನ್ನ ಮಾಡಿದ್ದು ದೇವೇಗೌಡರ ಸ್ವಂತ ತಮ್ಮನ ಮಗ, ಮತ್ತೆ ಇದರಿಂದ ದೊಡ್ಡ ಪೊಲಿಟಿಕಲ್ ದ್ವೇಷ ಕೂಡ ಇತ್ತು ಅಂತ ಹೇಳಿದ್ದಾರೆ. ಆಕ್ಚುಲಿ ಇದು ಅವರ ಮಗ ರೇವಣ್ಣ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಇದ್ದಿದ್ದಂತೆ. ಕಾನೂನು ಪ್ರಕಾರ ಅವನಿಗೆ 8 ವರ್ಷ ಜೈಲ್ ಶಿಕ್ಷೆ ಕೂಡ ಆಗುತ್ತೆ. ಆದ್ರೆ ದೇವೇಗೌಡರು ಅವ್ರ ತಮ್ಮನ್ಗೆ ಕ್ಯಾನ್ಸರ್ ಇರುತ್ತೆ ಮತ್ತೆ ಸ್ವಲ್ಪ ವರ್ಷ ಅಷ್ಟೇ ಇರ್ತಾರೆ ಅಂತ ಮಾನವೀಯತೆ ದೃಷ್ಟಿಯಿಂದ ದೇವೇಗೌಡರು ಅವನ್ನ ರಿಲೀಸ್ ಮಾಡಿಸ್ತಾರೆ. ಆಸಿಡ್ ಅಟ್ಯಾಕ್ ಇಂದ 2 ತಿಂಗಳು ಚೆನ್ನಮ್ಮ ಅವ್ರಿಗೆ ಪ್ರೆಗ್ನೆನೇ ಇರಲ್ಲ. ಅವಾಗ ದೇವೇಗೌಡರು ಕುಗ್ಗೋಗಿರ್ತಾರೆ. 72 ವರ್ಷ ದೇವೇಗೌಡರಿಗೆ ಸಪೋರ್ಟಿವ್ ಆಗಿದ್ದ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರು ಇವತ್ತು ಅನಾರೋಗ್ಯದ ಕಾರಣದಿಂದ ಇಹಲೋಕ ತ್ಯಜಿಸಿದ್ದಾರೆ. ದೇವ್ರ ಮೇಲೆ ಅಪಾರವಾದ ಭಕ್ತಿ ಮತ್ತೆ ಮನೆಗೆ ಯಾರೇ ಹೋದ್ರೂ ಊಟ ಆಗದೆ ಕಳಿಸ್ತಿರ್ಲಿಲ್ಲ. ಅಂತ ಒಳ್ಳೆ ಆತ್ಮಕ್ಕೆ ಶಾಂತಿ ಸಿಗ್ಲಿ.